ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತ ಸಂಘಟನೆಗಳಿಂದ ಪ್ರತಿಭಟನೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಇಂದು ಹಸಿರು ಸೇನೆ ಹಾಗೂ ರೈತ ಸಂಘದ ಪದಾಧಿಕಾರಿಗಳಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಾತನಾಡಿ, ರಾಜ್ಯ ಸರ್ಕಾರ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸಲು ಮುಂದಾಗಿರುವುದು ರೈತರು, ಕಾರ್ಮಿಕರು ಹಾಗೂ ವಿದ್ಯುತ್ ಗ್ರಾಹಕರಲ್ಲಿ ತೀವ್ರ ಆತಂಕ ಉಂಟು ಮಾಡಿದೆ ಎಂದು ಹೇಳಿದರು. ವಿದ್ಯುತ್ ಜನಸಾಮಾನ್ಯರ ಮೂಲಭೂತ ಅಗತ್ಯ ಸೇವೆಯಾಗಿದ್ದು ಅದನ್ನು ಖಾಸಗಿ ಸಂಸ್ಥೆಗಳ ನಿಯಂತ್ರಣಕ್ಕೆ ನೀಡುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಖಾಸಗೀಕರಣದಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ನೀಡಲಾಗುತ್ತಿರುವ ಸಬ್ಸಿಡಿ ಹಾಗೂ ವಿವಿಧ ಸೌಲಭ್ಯಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಿದ್ಯುತ್ ದರ ಏರಿಕೆಯಿಂದ ಸಾಮಾನ್ಯ ಜನರ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ. ಅಲ್ಲದೆ ಹೆಸ್ಕಾಂ, ಬೆಸ್ಕಾಂ ಸೇರಿದಂತೆ ರಾಜ್ಯದ ವಿವಿಧ ವಿದ್ಯುತ್ ವಿತರಣಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಹಾಗೂ ಗುತ್ತಿಗೆ ಕಾರ್ಮಿಕರ ಉದ್ಯೋಗ ಭದ್ರತೆಯ ಮೇಲೂ ಪ್ರತಿಕೂಲ ಪರಿಣಾಮ ಉಂಟಾಗಬಹುದು ಎಂದು ಹೇಳಿದರು. ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಮುಂದುವರಿಸದೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಜಗದೀಶ ದೇವರಾಡ್ಡಿ, ಶಿವಾನಂದ ದಡವಾಡ್ ಹಾಗೂ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು, ನೂರಾರು ರೈತರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಿದರು. ವರದಿ ಶಬ್ಬೀರ್ ಜಕಾತಿ, JBM ನ್ಯೂಸ್, ರಾಮದುರ್ಗ. ನಾವು ಯಾರನ್ನಾರು ಕುಡಿಸ್ತೀವಿ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ನಿಮಗೆ ಮನೆಗೆ ಬಂದು ಮಾತಾಡ್ತೀರಿ ಸರ್ ಮಾತಾಡ್ರಿ ಯಾಕೆ ತಿಳ್ಕೊಳ್ರಿ. ದಯವಿಟ್ಟು ನಾವು ಈ ದೇಶಕ್ಕೆ ಅನ್ನ ಕೊಡೋ ಮಕ್ಕಳಿಗೆ ಯಾರಿಗೂ ಅಂದುವಂತ ಅವಶ್ಯಕತೆ ಇಲ್ಲ. ನೀವೇನು ಹತ್ತಿ ಬೆಳೆಯುವಂತ ರೈತರು ಏನಿದಿರಲ್ಲ, ಹತ್ತಿ ಬೆಳೆದು ಕೊಟ್ರೆ ಎಲ್ಲರೂ ಮರ್ಯಾದೆ ಮುಸ್ತೈತಿ. ಈ ದೇಶಕ್ಕೆ ಅನ್ನ ಕೊಟ್ರೆ ಹಣ್ಣು ಹಪ್ಪಳು ತುಳು 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 ದುಡಿಲಾರ ಅಂತವ್ರ ಮಕ್ಕಳದಾರಲ್ಲ, ಅಂತ ಮಕ್ಕಳ ಕಲ್ಲುಗಳು ತುಳು ತುಳು ಹೊಳಿತಾವ. ನೀವೇನಾರ ಹಣ್ಣ ಕೊಡದ್ರಕ್ಕ ಅವ್ರ ರೈತರಿಗೆ ಹಿಂಗ ಮಾಡ್ಕೊಂಡು ಆಡ್ತಾರ. ನಾವು ಹಾಲು ದೋಸೆ ಹಿಂಡುದು ದುಡಿಲಾರಂತ ಮಕ್ಕಳಿಗೆ ಕೊಡದಾಗೈತಿ. ನೀವೇನ್ ಭೀತಿ ಬಿಡ್ಬೇಡ್ರಿ. ತಹಸೀಲ್ದಾರ್ ಸಾಹೇಬ್ರು ಮೂಲಕ ಕಳಿಸೋದ್ರ ಇನ್ನ ಮಾತಾಡೋರು ಬಾಳವರು, ನೀವೆಲ್ಲರೂ ಗಟ್ಟಿಮೆಟ್ಟಾಗ್ರಿ. ಈ